ರೆಡಿ? ಅಲ್ಲ, ಎಲೆಕ್ಷನ್ ಸೋಲು ಗೆಲುವು ಇರ್ತಿದೆ. ಸೋತಿವಂತ ಹಂಗಿರಕ್ಕಾಗಲ್ಲ. ಮುಂದೆ ಗೆಲುವು ಆಗ್ಬೋದು, ಸೋಲಿನಿಂದ ಗೆಲುವು ಆಗೇ ಆಗ್ತದೆ. ಪ್ರಯತ್ನ ಮಾಡೋದಿತ್ತು, ಮಾಡಿದೀವಿ. ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದಲು ಕೂಡ ಹೇಳಿದ್ದೀವಿ. ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ. ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ. ಅದು ಹೆಂಗೆ ಸೋತ್ರ ಸೋಲೆ. ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ, 10 ಹೋಟ್ಲೆ ಸೋತ್ರು ಅಷ್ಟೇ ಸೋತಿದ್ದೀವಿ. ಮಾಡುವಂತ ಎಲ್ಲ ಎಫರ್ಟ್ಸ್ ಅನ್ನ ಮಾಡಿದ್ದೀವಿ. ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು. ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು. ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ. ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ರಿಜೆಕ್ಟ್ ಆಗಿದಾವೆ. ಅಂದ್ರೆ ಜಾಸ್ತಿ ಓಟ್ ಹಾಕಿದ್ದಾರೆ. ಅವ್ರಿಗೆ 9 ಹಾಕುವಲ್ಲಿ 10 ಹಾಕಿದಾರ, 15 ಹಾಕಿದಾರ. ಕೆಲವು ಕಡೆ 5,000 6,000 ಓಟ್ ರಿಜೆಕ್ಟ್ ಆಗಿದಾವ, 8,000ವರೆಗೆ ಆಗಿದಾವ. ಅದ್ರ ಸೆಕ್ಷನ್ ಆಗಿದೆ, SC ST B. ಅವೆಲ್ಲ ಒಂದ್ ಕಡೆ ಇದ್ರು. ಸ್ವಲ್ಪ ಈ ಕೋಆಪರೇಟಿವ್ ಸೆಕ್ಟರ್ ನಮಗೆ ಹೊಸದು. ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ, ಇದು ನಮಗೆ ಹೊಸದು. ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ. ಸೈಜೇಬಲ್ ಓಟ್ ಅಂತ ತಗೊಂಡಿವಿ. 12,000 ನಾವು ತಗೊಂಡ್ವಿ, 20,000 ಅವ್ರು ತಗೊಂಡಾರ. ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡ್ರು. ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು, ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಹಿಂಗಾಗಿ ಅಷ್ಟ ಟೈಮ್ ಮೀರೋಗಿತ್ತು. ಸೊ ನಾವೇನು ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ. ಚುನಾವಣೆಯಲ್ಲಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಡಿಫರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ, 8,000 6,000. ಕೆಲವು ಕಡೆ ಮತದಾನ ಅಂದ್ರೆ ಬಾದಾಗಿದಾವ ಅಂತ ಏನಂದ್ರೆ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವ, ತಿರಸ್ಕೃತ ಆಗಿದಾವ. ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು. ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯ ಆಗ್ಲಿಲ್ಲ. ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅಷ್ಟು ಮಾಡ್ಲಿಕ್ಕೆ ಆಗದೆ ಅಂದ್ರೆ ಮತದಾರನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ. ಆಗತ್ತೆ. ಅದಕ್ಕೆ ಬಂದ್ರೆ ಪ್ಯಾನೆಲೇ ಬರ್ದಿದ್ದು. ಯಾಕಂದ್ರೆ ಇಡೀ ಪ್ಯಾನೆಲ್ ನಾವ್ ಹೇಳಿರ್ತೀವಿ, ನೀವು ನಮ್ಗೆ 15 ಓಟ್ ಹಾಕಂತ ಹೇಳಿರ್ತೀವಿ. ಹಿಂಗಾಗಿ ಬಂದ್ರೆ 15 ಬರ್ಬೇಕಿತ್ತು. ಹಾಗೂ ಕಡಿಮೆ ಬರೋ ಚಾನ್ಸ್ ಕಡಿಮೆ. ಜಾರಕಿಹೊಳಿ ಫ್ಯಾಮಿಲಿ ವಿರೋಧಿಗಳೇನಿದ್ರು ಅವರೆಲ್ಲ ಪಕ್ಷ ಭೇದ ಮರೆತು ನಿಮ್ಮ ವಿರುದ್ಧ ಗಟ್ಟಿಯಾಗಿತ್ತು ಅಂತ ಹೇಳಿ ಈ ಚುನಾವಣೆ ಎಲ್ಲ ಹಿನ್ನಡೆ ಅಂತ ಅನ್ಕೋತೀರ? ಹಿನ್ನಡೆ ಇಲ್ಲ. ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ. ನಮ್ದು ರಿಜೆಕ್ಟ್ ಆಗಿದ್ದ ಓಟ ನಾವ್ ಮಾಡಿದ್ರೆ, ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲೇ ನಮ್ಮ ವಿರೋಧಿಗಳೆಲ್ಲ ಕೂಡಿ ಎಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ. ಆದ್ರೂ ಕೂಡ ನಾವು ಏನು ಕಡಿಮೆ ಊಟ. ಅವ್ರು 30 ವರ್ಷ ರಾಜಕಾರಣಿ ಮಾಡಿ 20,000 ಓಟು, ನಾವು 3 ತಿಂಗಳ ಮಾಡಿ 12,000. ನಾವು ಆಡಳಿತ ಮಾಡಿದ್ರೆ ಬರೀ 3 ತಿಂಗಳ 12,000 ಓಟ್ ತಗೊಂಡಿ. ಅವರು 30 ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ. ಕಾರ್ಯಕರ್ತರ ಉಚ್ಚಾಟದಿಂದ ಎಲ್ಲೋ ನಮ್ಗೆ ಹಿನ್ನಡೆ ಆಯ್ತು. ಇಲ್ಲ ಹೋಗಿ ಅಲ್ಲಿ ಆಮೇಲೆ ಧಮಕಿ ಕೊಡುವುದು ಇಲ್ಲ. ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು. ಅದು ಆ ಚುನಾವಣೆ DCC ಬ್ಯಾಂಕ್ ಇದಕ್ಕೂ ಸಂಬಂಧ ಇಲ್ಲ. ಆ ಚುನಾವಣೆ ಬೇರೆ, ಈ ಚುನಾವಣೆ ಬೇರೆ. ಆದ್ರೂ ಕೂಡ ಸೈಜೇಬಲ್ ಓಟ್ ತಗೊಂಡು ಬಹಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ. ಕೆಲವು ಸ್ಟ್ರಾಟಜಿ ಮಾಡೋಲ್ಲಿ ನಮ್ಮಿಂದ ಮಿಸ್ ಆಗಿದೆ. ಸೊ ಹೀಗಾಗಿ ಸೋತಿದ್ವಿ. ಆದ್ರೆ ಬೇಸ್ ಅಂತಿ ರೆಡಿ ಆಗಿದೆ. ನಮ್ಮ ಭಾಷೆನಿಂದ ಓಟ್ ಯಾರು ಹಾಕಿಲ್ಲ ರೀ. ಅವರು ಸಂಘಟನೆ ಬಹಳ ಭಾಷಣ ಮಾಡ್ಯಾರ, ಎಲ್ಲರೂ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ. ಅವ್ರದ್ದು ಯಾವ್ದು ಇಂಟ್ಯಾಕ್ಟ್ ಓಟ್ ಇತ್ತು. ಅವರು ಅದನ್ನ ಅವ್ರ ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು. ನಮ್ದು ಇಂಟ್ಯಾಕ್ಟ್ ಇತ್ತು.
ನಾವು ಹಾಕೊಳ್ಳಲು ವಿಫಲರಾಗಿದ್ವಿ, ಇಷ್ಟೇ ವ್ಯತ್ಯಾಸ ಇದೆ. ನಾವು ಎಲೆಕ್ಷನ್ ಅಲ್ಲಿ ರೊಕ್ಕ ನಿಮ್ದು, ಆಮೇಲೆ ಗಾಡಿ ನಿಮ್ದು, ಊಟ ನಿಮ್ದು, ಓಟ್ ಮಾತ್ರ ಕೆಟ್ಟವ್ರಿಗೆ ಹಾಕಿದ್ರು ಅಂತ ಅನಿಸ್ತಾರೆ ಎಲೆಕ್ಷನ್ ನೋಡೋದು. ಇಲ್ಲ ಬೈ, ರಿಜೆಕ್ಟ್ ಆಗಿದೆಯಲ್ಲ ನಮ್ದು. ಜನ ನಮ್ ಜೊತೆ ಎಷ್ಟ್ ಜನ ಇದ್ರು, ಎಷ್ಟ್ ಜನ ಬಂದ್ ನಮಗೆ ಓಟ್ ಹಾಕಿ ವಿಶ್ ಮಾಡಿ ಹೋದ್ರು. ಆದ್ರೆ ಇಲ್ಲಿ ರಿಜೆಕ್ಟ್ ಆಗಿದ್ ಮತಗಳ ಸಂಖ್ಯೆ ಬಹಳ ಇದೆ. ಇಲ್ಲ ಎಲ್ಲ ಈಗ ನಮ್ದು ಹುಕ್ಕೇರಿಯಲ್ಲಿ ನಮ್ದು ಬೇಸ್ ಇರ್ಲಿಲ್ಲ. ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು, ಎಲ್ಲಾ ಊರಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಬಂದಿದೆ. ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ. ಈಗ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೆದ ಲೀಡರ್ ಆಗಿದ್ದಾರೆ, ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ. ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ. ಜೊತೆಯವರು ಯಾವ ರೀತಿ ಪ್ರಚಾರ ಮಾಡಬೇಕಾಗಿತ್ತು, ಕೆಲವು ಟಿವಿ ಕೂಡ ಅವರು ಏನೋ ಮಿಸ್ ಆಗಿದೆ ಅಂತ ಪ್ರಯತ್ನ ಮಾಡಿದ್ರೆ, ಆದ್ರೆ ನಾವು ಜನರಿಗೆ ಓಟ್ ಹೆಂಗ್ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟ್ ತಪ್ಪಿದೀವಿ. ಸರ್ ಈಗ ಸೋಲಿನ ನಂತರ ಒಂದು ಚರ್ಚೆ ಆಗ್ತಾ ಇದೆ, ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ. ನಿಮ್ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರಿದ್ದಾರೆ, ತಾವು ಬೆಳೆಸಿದ್ರಿ. ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ, ಲಿಂಗಾಯತರು ತುಳಿತಾ ಇದ್ದಾರೆ, ನಾಟಕ ಪಾಠ ಕಲಿಸಿದೀವಿ, ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇ ಇದು ತಾಲೂಕಿಗೆ ಸೀಮಿತವಾಗಿರುವಂತ ಚುನಾವಣೆ, ಅಷ್ಟಕ್ಕನ ಮಾತಾಡ್ಬೇಕಿದು. ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು. ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು. ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸೋದಿಲ್ಲ. ಎಲ್ಲಾ ಉಸ್ತುವಾರಿ ಸಚಿವರು ಒಂದೇ ಕಾರಣಕ್ಕೆ ಜಿಲ್ಲೆಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ ಅಷ್ಟೇ. ಸೋಲು ಅಷ್ಟೇ, ಮುಖಭಂಗ ಅನ್ನೋದು ಪ್ರಶ್ನೆ, ಸೋಲು. ಕತ್ತಿ ವರ್ಸಸ್ ಕತ್ತಿ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನುವಂತ ನಿಟ್ಟಿನಲ್ಲಿ ಆರಂಭದಲ್ಲೇ ಬಿಪಿನ್ ಆಗುವಂತ ಬಗ್ಗೆ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಕರೆಕ್ಟ್. ಈಗ ಉತ್ತರ ಕೊಟ್ಟಿಲ್ಲ ಸರ್. ಅಲ್ಲ, ಉತ್ತರ ಹೇಳಿಲ್ಲ, ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಮಾತಾಡ್ದಂಗೆ ಬೇರೆಯವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ. ಸೊ ಈಗ ಸೋಲು ಅಷ್ಟೇ ನಾವು ಹೇಳ್ಬೇಕಿದ್ದ. ಖಂಡಿತ ಆಗಿತ್ತಲ್ಲ ಅವ್ರಿಗೆ, ನಮ್ಗೆ ಅದು ಪ್ರತಿಷ್ಠೆ ಕತ್ತಿಯವರಿಗೂ ಜಿಲ್ಲೆಯವರು ಜಗಳ ಇತ್ತು. ಆಮೇಲೆ ಜಾರಕಿಹೊಳಿ ಬಂದು ಕಾರ್ಯಕರ್ತರು ಮಾತಾಡ್ತಾರೆ, ನೀವ್ ಯಾಕೆ ಎಂಟ್ರಿ ಆಗಲಿ ಅಂತ. ಇಲ್ಲ, ಅದೇ ಹೇಳ್ಯಾರ, ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು, ಹೋದಿವಿ ಅಷ್ಟೇ. ಅದ್ರಲ್ಲಿ ಏನೋ ಅವ್ರ ವಿರೋಧ ಇವ್ರ ಪರವಾಗಿ ಅಂತಲ್ಲ, ನಮ್ಮ ಕಾರ್ಯಕರ್ತರ ನಾವು ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಚುನಾವಣೆ ಮಾಡಿದ್ವಿ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವರು ಸ್ಟಡಿ ಮಾಡ್ತಾರೆ, ಆಮೇಲೆ ಸ್ಟ್ರಾಟಜಿ ಮಾಡ್ತಾರೆ. ಎಲ್ಲೂ ಕೂಡ ಸ್ಟ್ರಾಟಜಿ ಫೇಲ್ ಆಗಿರ್ಲಿಲ್ಲ. ಅದು ಇಲ್ಲ ಸ್ಟಡಿ ಮಾಡುವಲ್ಲಿ ಸ್ಟ್ರಾಟಜಿ ಮಾಡುವಲ್ಲಿ ಅದೇ ಹೇಳಲ್ಲ, ನಮ್ದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಿಲ್ಲ. ಸ್ಟ್ರಾಟಜಿ ಕರೆಕ್ಟ್ ಇತ್ತು, ಸ್ಟಡಿನೂ ಕರೆಕ್ಟ್ ಇತ್ತು. ಆದ್ರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಹೋಲ್ ಟೀಮ್ ಮಾಡ್ಬೇಕಿದು. ಹೋಲ್ ಟೀಮ್ ಮಾಡೋಲ್ಲಿ ವಿಫಲಾಗಿದೆ ಅಂತ ಫಸ್ಟ್ ಕೇಳಿದಲ್ಲ. ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಅಷ್ಟೇ. ಎಲ್ಲಾರು ಬಂದಿದ್ದಾರೆ, ನಮ್ ಜೊತೆ ಬಂದಿಲ್ಲ ಅಂತಿಲ್ಲ. ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು, ಬರ್ದಿಲ್ಲ ಅಷ್ಟೇ. ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ, ಅವ್ರ ಕೈ ಜೋಡಿಸ್ತಿಲ್ಲ. ಸೊ ಅದಾಗಿದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ನಮ್ಮ ವೋಟರ್ ಹೀಗೆ ಓಟ್ ಹಾಕೋದ್ ಕನ್ವಿನ್ಸ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ. ಯಾರು ಬೇಡ ಒಪ್ಪಣೆ ಇದೆ, ಅದೇನು ಬಾರ್ಡರ್ ಇದೆ ಅದೇ. ನೀವು ಆ ತರ ಹೇಳಿದ್ರೆ ನಿಮ್ಮ ಕಾರ್ಯಕರ್ತರು ನೀವು ಬರ್ಸ್ಕೊಂಡಿದ್ರೆ ಅಂತ ಹೇಳಿದ್ರು, ಆ ನಿಟ್ಟಿಗೆ ಅವ್ರು ಉತ್ತರ ಕೊಡ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ? ನಾವ್ ಹೇಳಿಲ್ಲ, ಬಾರ್ಡರ್ ಇಲ್ಲ, ಸ್ವಾಗತ ಮಾಡ್ಕೊತಾರೆ ಹೇಗೆ ಅಂತ ಹೇಳಿ. ಬಾರ್ಡರ್ ಇಲ್ವೇ ಇಲ್ಲ, ಓಪನ್ ಇದೆ. ಯಾರು ಬೇಕಾದ್ರೆ ಇಲ್ಲಬೇಕಾ, ಇದ್ರೆ ನೀನ್ ಯಾರು ಕೇಳಿ ಹೋಗ್ಬೇಕಾ? ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿನ ಭಯನ ನಿರ್ಬಂಧ ದಿಗ್ಬಂಧನ ಏನಿಲ್ಲ, ಯಾರು ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ. ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು. ಗೋಕಾಕ್ ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನ ಬರ್ಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ ಹೇಳಿ ಅದು ಏನಾದ್ರು ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನ್ ಸರ್? ಅದು ಯಾವ್ದು ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟನ್ನ ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ, ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಅದನ್ನ ರಾಜ್ಯ ಜನರಿಗೆ ಪ್ರತಿ ಎಲೆಕ್ಷನ್ ಹೇಳ್ತಾರ. ಅದ ಈಗಿಂದ ಅಲ್ಲ, 20 ವರ್ಷದಿಂದ ಹೇಳ್ತಾರ, ಹೊಸದೇನಲ್ಲ ಅದು. ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ್ ಆಗಿದೆ, ಅದೇ ಹೊಸದಲ್ಲ ಸರ್. ಆಮೇಲೆ ಈ ಖರ್ಚು ಮಾಡಿದ್ರಲ್ಲ ಸರ್, ಈ ಖರ್ಚಿನಲ್ಲಿ ಕೇರಳೆಲ್ಲ ಹೊಸ ಟಿಸಿ ಹೊಸ ಕಂಬ ಬರ್ತಿತ್ತು ಅಂತ ಹೇಳಿ ಚರ್ಚೆ ಮಾಡಿದ್ರು. ಈ ಸಹಕಾರಿ ಸಂಘ ಎಲೆಕ್ಷನ್ ಖರ್ಚು ಮಾಡಿದ್ರೆ ಹೊಸ ಟಿಸಿ ಹೊಸ ಕಂಬ ಬರ್ತಿದ್ರು ಅಂತ ಅಲ್ಲ. ಅಲ್ಲಿ ಟಿಸಿ ಬರ್ತಿತ್ತು ಅದಲ್ಲ, ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು
ಈಗ ಸತೀಶ್ ಸಹೋದರರು ಮತ್ತು ಜಾರಕಿಹೊಳಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು, ಒಳ್ಳೆ ಸಂಬಂಧಗಳಿದ್ವಿ. ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಅಂತಾನೆ ಈಗ ರತಿ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ಹಾಗೇನಿಲ್ಲ, ಅದು ಸರಿ ನೋಡಿ. ಒಂದು ಆ ಕಡೆ ಅವ್ರು ಕೊಡ್ತಾರ, ಒಂದು ಇಲೆಕ್ಷನ್ ಈ ಕಡೆ ನಾವು ಕೊಡ್ತಾವ, ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ. ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರು ಬಂದ್ರು ಆಗ್ತಿಲ್ಲ, ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ. ಈಗ ಈ ಅನಿವಾರ್ಯ ಬಂತು, ಇವ್ರ ಜೋಡಿ ಕೂಡಂತ ಅನಿವಾರ್ಯ ಬಂತು. ಆರೋಪ ಮಾಡ್ಲಿಕ್ಕೆ ಆಗೋಲ್ಲ, ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ. ಸರ್, ಈಗ ಎಲೆಕ್ಷನ್ ಮುಗಿದೋಗಿದೆ ಸರ್. ಸತ್ಯಸೋಧರು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ವಿಚಾರಗಳ ಈ ಚುನಾವಣೆ ಮುಗಿದೋಗಿದೆ. ತಾವು ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ಸರ್ ಇಂಥ ಸಂದರ್ಭದಲ್ಲಿ? ಯಾಕಂದ್ರೆ ಬಹಳಷ್ಟು ವೈಯಕ್ತಿಕ ವಿಚಾರಗಳನ್ನು ಕೇಳ್ತಿದ್ರು, ಬಹಳಷ್ಟು ಇದು ಮಾಡಿದ್ರು, ಅವ್ರಿಗೆ ಏನ್ ಹೇಳ್ತೀರಿ ಸರ್? ನೋಡಿ, ಅದು ಅವರ ವ್ಯಕ್ತಿಕ, ಅವರ ಘನತೆ ಗೌರವ ತಕ್ಕ ಮಾತಾಡಬೇಕು. ಅವರು ಒಂದ್ಸರಿ MP, 2 ಸಲ DCC ಬ್ಯಾಂಕು, ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ, ಅದರ ಅನುಗುಣವಾಗಿ ಮಾತಾಡ್ಬೇಕು. ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಸರ್, ಈಗ ಒಟ್ಟಾರೆ ಚುನಾವಣೆಯಲ್ಲಿ DAಗಳ ಹೆಸರು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು DAಗಳನ್ನ ನಂಬಿ ಕೆಟ್ಟ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇರುವಂತದ್ದು ಸರ್. ಮತ್ತೆ ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವರಲ್ಲ ಅಲ್ಲ. ಇದೊಂದು ಬಾಯ್ ಮಿಸ್ಟೇಕ್ ಆಗಿರ್ಬೇಕು. ಏನು ಇದನ್ನ ನಾವು 2018ರಲ್ಲೂ ಅಂತದೊಂದು ಅನುಭವ ಆಗಿದೆ. ಹೇಳಿಲ್ಲ. ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಆಗೋದ್ರಿಂದ ಅದಾಯ್ತು, ಹೊರತಾಗಿ PAಗಳಿಂದ ಅಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ಅಲ್ಲ. ಅದು ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು, ಯಾರ ನಿರ್ಲಕ್ಷ್ಯ ಮಾಡಿದ್ರು ಸೋತಿವಿ. PAಗಳಿಂದ ಆಗಿತ್ತು ಅಂತ ನಾನಲ್ಲ, ಅಥವಾ ಯಾರಿಂದ ಆಗಿಲ್ಲ. ಕೆಲವು ಇರ್ಬೋದು, ಅವರಲ್ಲಿಯೂ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ. ಅದೇ ಮುಟ್ಟಿಸ್ಲಿಕ್ಕೆ ಅವ್ರಷ್ಟೇ ಅಲ್ಲ, ಬರೀ PAಗಳು ಅಷ್ಟೇ ಕಾರಣ ಅಲ್ಲ, ಎಂಟೈರ್ ಕಾರ್ಯಕರ್ತರು. ಇವ್ರು PAಗಳು ಹೋದವರು ಟೆಂಪರರಿ, ಅಲ್ಲಿ ಕಾರ್ಯಕರ್ತರು ತಯಾರಾಗಬೇಕಿತ್ತು. ಪ್ರಮುಖವಾಗಿ ಬಂದಿದ್ದೇನೆಂದ್ರೆ ಯಾವುದು ಸ್ವಭಾವ ಕಲ್ಸಲ್ಲ. ಒಂದೊಂದ್ಸಲ ಪಾಠ ಕಲ್ತಾಗ ಗೊತ್ತಾಗೋಗ್ಲ. ಈಗ ಅವ್ರಿಗೂ ಪಾಠಗಳು ನಾ ಹಿಂಗೆ ನಿಮ್ಮಿಂದ ಹಿಂಗೆ ರೀ ಫೀಡ್ಬ್ಯಾಕ್ ಬಂದಿದೆ, ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ. ಮಂದಿ ಜೋಡಿ ಹಿಂಗಿರಬೇಕು. ಬೇಕಾರೆ ಅವ್ರು ಒಂದು ಸ್ಟೈಲ್ ನಲ್ಲಿ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೇಸ್ಟ್ ಹಂಗೆ ಇರ್ತೈತಿ, ಅದು ಕಂಟಿನ್ಯೂ ಮಾಡ್ತಾರೆ. ಈ ಟೇಸ್ಟ್ ಸರಿ ಇಲ್ಲ, ಇದು ಬದಲಾವಣೆ ಮಾಡೋಂತ ಟಿಕೆಟ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸರ್. ಟಿಕೆಟ್ ವಿಚಾರದಲ್ಲಿ ಎಲ್ಲಿ ಕಡೆ ಬಂದಿದ್ರು ನಮ್ಗೆ ಅಂತ ಅವ್ರ ಟಿಕೆಟ್ ಸಿಕ್ಕಿಲ್ಲ ಅಂತ ಭಾಷಣ ಮಾಡ್ತಿದ್ರು. ಅದು ಯಾವ್ದು ಇಲ್ಲ. ನಾವು ಅವ್ರನ್ನ ಕೇಳಿದ್ವಿ. ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು, ಕೆಲವ್ರು ಆಸಕ್ತಿ ಇರಕ್ಕಿಲ್ಲ. ಅವ್ರು ಕೇಳೇ ನಾವು ಡಿಸಿಷನ್ ತಗೊಂಡಿವಿ. ಈಗ ಹುಕ್ಕೇರಿಯಲ್ಲಿ ನಿಮ್ಮ ಹೋರಾಟ ಮುಂದುವರಿಯಿತು ಅಥವಾ ಇಲ್ಲಿಗೆ ನಿಲ್ಲಿತು? ಮತ್ತೊಂದು ಪಾರ್ಟ್, ಅದು ಎಮ್ಕನ್ಮಡಿ ಪಾರ್ಟ್ ಇದೆ. ಅದು ಹುಕ್ಕೇರಿ ಎಮ್ಕನ್ಮಡಿ ಪಾರ್ಟ್ ಇದೆ. ತಾಲೂಕಾ ಹೆಡ್ ಕ್ವಾರ್ಟರ್ ಅದೇ, ಎಲ್ಲಾ ಇಲಾಖೆಗಳಲ್ಲೇ ಇರ್ತಾರ. ನಾವ್ ಈಗಾಗಲೇ ವಾರದಾಗ ಒಂದ್ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದ್ಸಾರಿ 2 ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಅದ ಕಂಟಿನ್ಯೂ ಇದ್ದೇ ಇರ್ತದೆ, ಅದ್ರಾಗೇನ ಹೋಗ್ಲೇಬೇಕು. ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕನು ಅಧಿಕಾರಿಗಳ ಸಂಬಂಧ, ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ. ಹಿಂಗಾಗಿ ನಾವು ಮೀಟಿಂಗ್ ಮಾಡಬೇಕು, ಅಲ್ಲಿ ಇರಬೇಕು. ಮತ್ತೆ ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಮತ್ತೆ ಅವ್ರ ಕೆಲಸ ಮಾಡ್ಕೋತ ಇರ್ಲೇಬೇಕು. ಅದೇನು ಪ್ರಶ್ನೆ ಬರ್ತದೆ. ಆಡಳಿತ ವರ್ಗವನ್ನ ನೀವು ದುರುಪಯೋಗ ಪಡಿಸಿಕೊಂಡಿದ್ರೆ ರಮೇಶ್ ಕತ್ತಿ ಅವರು ಆರೋಪ ಮಾಡ್ತಾರೆ. ಯಾವ ಇದ್ರಾಗ ಏನಂತ ಏನ್ ಆರೋಪ, ಏನ್ ದುರುಪಯೋಗ ಪಡಿಸೋಂಥದ್ದು ಏನ್ ನಿಮ್ಮ ಅನುಕೂಲಕ್ಕೆ ಅಲ್ಲ. ಏನ್ ಚೂಡ ಮತ್ತೆ ಒಳಗ್ ಬಂದು ಗದ್ಲ ಮಾಡ್ರ ಹೊರಗೆ ಹಾಕಂತ ಹೇಳ್ಬೇಕ್ರು, ಬೇಡ ಅಂತ ಹೇಳ್ಬೇಕ್ರು. ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು. ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರು. ಅವರು ಅಂತ ನಡೆ ಡೆಪ್ಪಾಯ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರೆ ಪೊಲೀಸ್ ಹೊರಗೆ ಹಾಕಿದ್ದಾರೆ. ಕಾರ್ಯಕರ್ತರು ಅದನ್ನ ಅನ್ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು BLಗಳಿಗೆ ಮೆಂಬರ್ ಮಾಡ್ತೀರಿ, ಕಾರ್ಯಕರ್ತರಿಗೆ ಸೇವಾ ಮಂಡಳಿ ಒಂದು ಸ್ಥಾನಗಳನ್ನು ಕೊಡ್ತಾ ಇಲ್ಲ, ಚೆನ್ನಾಗಿ ಒಂದು ಬುಗ್ಲಿ ಹೇಳ್ತಾ ಇದೆ. ಅದನ್ನ ಯಾವ ತರ ನೀವು ಗಮನಗೊಳಿಸ್ತೀರಿ? ನಿಗಮ ಮಂಡಳಿ ಬೇರೆ ಬೇರೆ ಕಾಟ ಅಧ್ಯಕ್ಷರಾದ್ರು, ಬಟ್ ಬೇರೆ ಬೇರೆ ಇದ್ರಲ್ಲಿ ಆಗ್ತಾ ಇಲ್ಲ. ನೋಡಿ, ಎಲ್ಲರಿಗೂ ಸಮಾನ ಮಾಡಕ್ ಆಗಲ್ಲ. ಇರೋ ಲಿಮಿಟೆಡ್ ಪೋಸ್ಟ್, ಎಲ್ಲರಿಗೂ ಪೋಸ್ಟ್ ಬೇಕತ್ತಿಲ್ಲ. ಸಮಾಜ ಸೇವೆ ಮಾಡುದು, ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ. ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಫಲಿತಾಂಶ ಮುಗಿಸ್ತಾರೆ. ಅಕ್ಟೋಬರ್ 19 ಚುನಾವಣೆ ನಡೀತಾರೆ. ರಮೇಶ್ ಕತ್ತಿ ವರ್ಷ ಹೇಳ್ತಾರೆ 5 ವರ್ಷ ಇವ್ರ ಆಡಳಿತ ಕೊಟ್ಟರೆ DC ಮುಗಿಸಿ ಹೋಗುತ್ತೆ. 11 ಸೊಸೈಟಿಗಳಿದಾವೆ, 11 ಸೊಸೈಟಿಗಳು 1 ಲಕ್ಷ ಕೊಡ್ತಾರೆ. ಹಿಂಗ್ ಹಣ ಕೊಟ್ಟರೆ ಮುಗಿಸಿ ಹೋಗೋದು. ಹೋದಾಗೆಲ್ಲ ಅದನ್ನು ಪ್ರಚಾರ ಮಾಡ್ತಾರೆ. ಚುನಾವಣೆ ಫಲಿತಾಂಶ ಬಂದ ಬಳಿಕ ಅದನ್ನ ಒತ್ತಿ ಹೇಳ್ತಾರೆ. ಏನಾಯ್ತು? ಅವ್ರು ಬಿಟ್ಟು ಹೋದ್ಮೇಲೆ
ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ. ಸರ್, ಈ ಹುಕ್ಕೇರಿ ಫಲಿತಾಂಶ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತು ಮುಂದಿನ ಜಿಲ್ಲಾ ರಾಜಕಾರಣಕ್ಕೆ ಬದಲಾವಣೆ ಆಗ್ತಾ ಇದು ತಾಲೂಕಾಗೆ ಒಂದು, ಅದು ಎಲೆಕ್ಟ್ರಿಕ್ ಸೊಸೈಟಿಗೆ, ಇದು MLA MP ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು. ಇದು ಅಷ್ಟಕ್ಕಣ ನಾವು ಸೀಮಿತ ಇಡಬೇಕು. ಎಷ್ಟು ಹುಕ್ಕೇರಿಗೆ ಮಾತ್ರ, ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ, ಜಿಲ್ಲೆಗಲ್ಲ. ಅಂದ್ರೆ ಇಡೀ ಜಿಲ್ಲೆಯಲ್ಲಿ ತಮ್ಮ ವಿರೋಧಿಗಳನ್ನ ಸಂಭ್ರಮ ಮಾಡ್ತಾ ಇದ್ದಾರೆ, ವಿಜಯೋತ್ಸವ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾರ. ಮುಂಚಿನ ಇದ್ದಾರೆ ಇರ್ಬೇಕು. ಅವರು ಇರ್ರೆ. ನಾವೊಂದ್ಸರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮ್ಯಾಗ ಎಮ್ಕನ್ಮಡಿಯಲ್ಲಿ. ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರೆ, ಯಾರ ಕೇಳಿದ್ರಿ? ವರ್ಷಕ್ಕೊಂದ್ಸಲ, ಯಾಕಂದ್ರೆ ನಮ್ಮವ್ರು ಮಲಗಿರ್ತಾರ, ಬಂದ್ ನಾವ್ ಬೈಬೇಕು. ಬಾಗೇವಾಡ್ಯಾಗ ಬಂದು ಬೈಬೇಕು, ಚಿಕ್ಕೋಡ್ಯಾಗ ಬಂದು ಬೈಬೇಕು, ಬೆಳಗಾವದಾಗ ಒಂದು ಬೈಬೇಕು. ನಾವು ಅಲರ್ಟ್ ಆಗ್ತೀವಿ, ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರ. ಇದನ್ನ ನಾವು 2 ವರ್ಷದಿಂದ 3 ವರ್ಷದಿಂದ ಮೊನ್ನೆ 23 ಚುನಾವಣೆ ಅಂದಾಗ ಅಭಿನಂದನಾ ಸಮಾರಂಭದಲ್ಲಿ ಎಮ್ಕನ್ಮಡಿಯಲ್ಲಿ ಭಾಷಣ ಮಾಡಿದ್ದು ಇದು. ನಿಮ್ಮ ಹಿಂಬಾಲಕರು, ನಿಮ್ಮ ಬೆಂಬಲಿಗರು ಹೇಳೋದು ಒಂದು ಮಾತೇನಿದೆ, ಎಲ್ಲಾ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ್ರು, ಲಖನ್ ಜಾರಕಿಹೊಳಿ ಅವರು ಹೋದ್ರು, ನೀವು ಹೋದ್ರಿ. ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರನ್ನ ದೂರ ಇಟ್ಟಿದ್ರಿಂದ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಅಲ್ಲ, ಅವ್ರ ಅವಾಗ ಅವಶ್ಯಕತೆ, ಇನ್ನು ಅವಶ್ಯಕತೆ ಇದೆ ಅವ್ರ. ಈಗ ಹೊರಗೆ ಬರ್ತೈತೆ ಅದು. ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದ್ಮ್ಯಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ, ಈಗ ಹೊರಗೆ ಬರ್ತೈತಿ ಅದು. ಜೊಲ್ಲೆ ಅವರು ಕೆಟ್ಟವರು ಸವಾಸ ಮಾಡಿ ಕೆಡ್ತಾ ಇದ್ದಾರೆ ಅಂತ ರಮೇಶ್ ಕತ್ತಿ ಅವರು. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ. ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು. ಈಗ ಸುಮ್ಮ ಲೆಟ್ ಬಂದ ಓಡಾಡ್ತಾನ, ಅವ್ನು ಸೀಮಿತ ಇದೆ ಅವನು. ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷಣ ಮಾಡ್ಯಾನೋ, ಇದೇನೋ ಇಡೀ ರಾಜ್ಯ ನೋಡಿದ್ರಿಂದ ಅಷ್ಟು ಫೋಕಸ್ ಆಗ್ಯಾನ ನಾವು. ಮತ್ ನಾಳಿಂದ ಮತ್ತ ಔಟ್ ಆಫ್ ಆರ್ಡ್ರ. ಇಲ್ಲ, ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನೀವ ಇಲ್ಲಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ, ನಿಮ್ಮ ಬೆಂಬಲಿಗರೇ ಆರೋಪ. ಚರ್ಚೆ ಆಗ್ತಾ ಇರೋದು ಅದೇ. ಈ ಒಂದು ಗೆಲುವಿನಿಂದ ಅವರು ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ರಾಜಕಾರಣಿ ಏನೇನೇ ಇಲ್ಲ. ಉತ್ತರ ಕನ್ನಡ ಬಹಳ ದೊಡ್ಡದಿದ್ದಾರೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಬಹಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡರ್ ಆಗೋಲ್ಲ. ಬಿಸಿಲು ನೋಡ್ಬೇಕು, ಮಳೆ ನೋಡ್ಬೇಕು, ರಾತ್ರಿ ನೋಡ್ಬೇಕು, ಊಟ ಇಲ್ಲ, ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ, ಇದೊಂದು ಯಾವ್ದೋ ಒಂದು ಸೊಸೈಟಿ ಗೆದ್ರೆ ಲೀಡರ್ ಆಗೋಲ್ಲ. ಯಾರ್ಯಾರು ಲೀಡರ್ ಆಗ್ಲಿಕ್ಕೆ ಆಗಿಲ್ಲ. ಕಷ್ಟ ಪಡ್ಬೇಕು, ಜನರ ಕೆಲಸ ಮಾಡ್ಬೇಕು, ಅವಾಗ ಲೀಡರ್ ಆಗ್ತಾರ. ಭಾಷಣ ಮಾಡ್ದಂಗ ಲೀಡರ್ ಅನ್ನೋಲ್ಲ. ಸರ್, ಈಗ 2008ರಲ್ಲಿ ಮುಂಬೈ ದಾಳಿ ಆಗ್ತದೆ, ಉಗ್ರ ದಾಳಿ ಆಗ್ತಾರೆ. ಆದ್ರೆ ಅದನ್ನ ಪಾಕಿಸ್ತಾನ ಪ್ರತಿಕಾರ ತೀರಿಸೋದಕ್ಕೆ ಹಾಗೆ ಕಾಂಗ್ರೆಸ್ ಸರ್ಕಾರ ಹಿಂದೇಟ್ ಹಾಕಿದ್ರು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ, ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಹುಕ್ಕೇರಿ ತಾಲೂಕಿನಲ್ಲಿಯೂ ಈಗ ನಿಮ್ಮ ನಂಬಿದಂತ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಏನ್ ಹೇಳ್ಬಯಸ್ತೀರ? ಅವ್ರ ಸಮದ ಎಲೆಕ್ಷನ್ ಮಾಡಿದ್ರ, ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್. ಏನ ನಾವ್ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಸಾಧನೆ ಮಾಡಬೇಕಾದ್ದು, ಬಹಳ ಅದೇನ್ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ. ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ, ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ. ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ. ಸರ್, ನಿಗಮ ಮಂಡಳಿ ಯಾವುದೇ ಕಾರಣಕ್ಕೂ ಒಂದ್ ಕಡೆ ನಿಮ್ಮವ್ರಿಗೆ, ನಿಮ್ ಜೊತೆಗೆ ಇದ್ದವ್ರಿಗೆ ಸರಿಯಾದಂತಹ ಜವಾಬ್ದಾರಿ ಸಿಗಲಿಲ್ಲ ಅಂತ ಕೊಟ್ಟಿದಾರಲ್ಲ. ಚಿಂಗ್ಳೆ ಅವ್ರು ಕೊಟ್ಟಿದ್ದಾರೆ, ಗೋಕಾಕದಾಗ ಬರ್ಮಣ್ಣ ಅವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ. ಪ್ರಮೋಷನ್ ಆಗ್ತಿತ್ತು, ಪ್ರಮೋಷನ್ ಆಗ್ತಿತ್ತು, ವೇಟ್ ಮಾಡ್ಬೇಕಷ್ಟೇ. ಅವ್ರು ರಿಜೆಕ್ಟ್ ಹಾಕ್ರೆ ಇರುವ ಲಿಮಿಟೆಡ್, ಇರುವ 36 ಅದಾವ, ಎಲ್ಲರಿಗೂ ಹಂಚಿ ಕೊಡ್ಬೇಕಲ್ಲ, ಮತ್ತೆ ಅವಕಾಶ ಬರ್ತೈತಿ. ಯಾರು ಸಿಕ್ಕವ್ರೆ ನೋಡ್ಯಾರ ಹೋಗಿ ಏನಾರ? ಸರ್, ಈಗ ಬೆಳಗಾವಿ ಜಿಲ್ಲೆದು ಅಧ್ಯಕ್ಷಿತ ಕಾರ್ಖಾನೆ ಮಲಪ್ರಭಾ ಕಾರ್ಖಾನೆ ಆರ್ಥಿಕವಾಗಿ ಬಹಳ ಹಿಂದುಳಿದಿದೆ.
ಮಂಡ್ಯ ಮೈಸೂರಿಗೆ 200-300 ಕೋಟಿ ಕೊಡ್ತಾರೆ. ಅದು ಇದು ಕಾರ್ಖಾನೆಗೆ ಈಗ ಅನುದಾನದ ಅವಶ್ಯಕತೆ ಇದೆ ಮುನ್ನಡೆಸಬೇಕಾದ್ರೆ. ಎಲ್ಲ ಸರ್ಕಾರ ಎಲ್ಲರೂ ಕೂತ್ಕೊಂಡು ಅದನ್ನ ಅಧಿಕಾರಿಗಳು ಇರ್ತಾರೆ. ಸರ್ಕಾರ ಕೆಲವು ಕಾರ್ಖಾನೆಗೆ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದೆ, ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ. ಸೊ ಅವ್ರ ಮುಂದೆ ಮಾಡೋದು ಬಿಡೋದು ಅವ್ರ ಸಂಬಂಧಪಟ್ಟ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜನಸಾಮಾನ್ಯರಿಗೆ ಏನ ಎಲೆಕ್ಷನ್ ರಿಸಲ್ಟ್ ಬರ್ಬೋದು, ಇದೇನಾಗ್ಬೋದು ನೋಡಿ. ಮತ್ತೆ ಹೇಳಿದ ಅದು ಒಂದು ಸೀಮಿತ ಹುಕ್ಕೇರಿಗೆ, ಇದು ಜಿಲ್ಲೆಯ ಸಮಸ್ಯೆ, ಇದು ಬೇರೆ ಬೇರೆ. ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಹೋಗ್ಯಾಕ ಆಗೋಲ್ಲ. ಈ ಕುಸ್ತಿ ತಾಲೂಕು ಆಗಿ ಬೇರೆ ತರ ಇದು. 15 ತಾಲೂಕಿಗೆ ಕುಸ್ತಿ ಬೇರೆ, ಒಂದು ಜನರಲ್. ಸೊ ನಿಮ್ಗೆ ರಿಸಲ್ಟ್ 10 ತಾರೀಕು ಸಾಯಂಕಾಲ ಗೊತ್ತಾಯ್ತು. 19 ಇದ್ರು ಚುನಾವಣೆ, 10 ತಾರೀಕು ಅಂತ ರಿಸಲ್ಟ್ ಗೊತ್ತಾಯ್ತು. ಸಿಎಂ ಅವರು ಬೆಳಗಾವಿ ಬರೋದು ಫಿಕ್ಸ್ ಆಗಿದೆ ಅಂತ ಯಾವಾಗ 4 ಬರ್ತಾರೆ. ಅದನ್ನೇ ಈಗ ಜಗ ನೋಡ್ಲಿಕ್ಕೆ ಹೊಂಟಿವಿ ಫಂಕ್ಷನ್ ಬಿಮ್ಸ್ ಅಲ್ಲಿ. ಬಿಮ್ಸ್ ಸಿಟಿ ಇದೆ, ಆಮ್ಯಾಗು ಬಿಮ್ಸ್ ಇದೆ. ಎರಡೇ ಕಾರ್ಯಕ್ರಮ. ಅದೇ ಕಾರ್ಯಕ್ರಮ ಇನ್ನೂ ಅದು ಟೆಂಡರ್ ಆಗಿಲ್ಲ. ಬಿಮ್ಸ್ ಈ ಬಸ್ ಸ್ಟ್ಯಾಂಡ್ ರೆಡಿಯಾಗಿ ಸುಮಾರು 1 ವರ್ಷ ಆಯ್ತಲ್ಲ. ಅದು ಸರ್ಕಾರಿ ಮಾರುಕಟ್ಟೆ ಅಲ್ಲಿಂದ ಖಾಸಗಿ ಮಾರುಕಟ್ಟೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಕ್ಕ ಸತೀಶ್ ಜಾರಕಿಹೊಳಿ ಅವರೇ ಕಾರಣ ಅಂತ ಹೇಳಿ ಈ ರೀತಿ ಚರ್ಚೆ ಆಗ್ತದೆ. ಆದೇಶ ಆಗಿದೆ. ಆದೇಶ ಸತೀಶ್ ಜಾರಕಿಹೊಳಿ ಅಂತ ಹೆಸರಾಗ್ತಾರೋ ಏನೋ ಸೆಕ್ಷನ್ ಹಾಕಿ ಮಾಡ್ತಾರ. ಆದೇಶ ಆಗಿದೆ ಸರ್ಕಾರದಿಂದ, ಸತೀಶ್ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದ ಅಂತ ಹೇಳಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಕೋಟ್ ಮಾಡಿದ್ದಾರೆ. ಅದು ನಮ್ಮ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದಂತ ನಮ್ಮ ಸರ್ಕಾರ ಇರೋದಿದೆ. ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ. ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೀವಿ. ಇದು ಕೇಂದ್ರ ಸರ್ಕಾರ ತಂತು. ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತು. ನಾವು ನಮ್ಮ ಸರ್ಕಾರದ APMC ಮುಚ್ಚಿ ಹೋಗ್ತಾವ. ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಒಂದೇ ರಾಜ್ಯದಲ್ಲಿ ಇರೋದು. ಇಲ್ಲಿವರೆಗೆ ಕಾನೂನು ಹೋರಾಟ ಒಮ್ಮೆ ವಿಡ್ರಾ ಆಯ್ತು, ಎಲ್ಲ ಆಯ್ತು. ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ, ಆದೇಶ ಮಾಡಿದೆ. ಸೊ ಅದರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕಿಹೊಳಿ ಪಾರ್ಟ್ ಆಫ್ ದ ಗವರ್ಮೆಂಟ್. ನಾವ್ ಯಾರ ಕಡೆ ಇರಬೇಕು ನಾವು? ವ್ಯಾಪಾರಿಗಳು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಅಲ್ಲಿ ಅವ್ರು ಈಗಾಗಲೇ ಅಲ್ಲಿ ಬದುಕು ಕಟ್ಕೊಂಡಿದ್ರು. ಅವ್ರಿಗೆ ಡಿಮಾಂಡ್ ಅಂದ್ರೆ ಕನಿಷ್ಠ ಒಂದು ಉಪ ಮಾರುಕಟ್ಟೆಯನ್ನಾದ್ರೂ ಮಾಡಿಸ್ಕೊಡಿ ಅನ್ನುವಂಥ. ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಇದ್ದಾರೆ. ಎಲ್ಲಿ APMC ಅಲ್ಲಿ. ಈಗ ನಾವು ಅಲ್ಲೇ ಹೊಂಟಿದೀವಿ. DC ಅವರು, ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದೀವಿ. AC ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ. ಒಪ್ಕೊಂಡಾರ ಬರ್ಲಿಕ್ಕೆ. ಬಂದ್ರೆ ಒಳ್ಳೇದಿರುತ್ತೆ. ಯಾಕಂದ್ರೆ ನಾವು ಸುಮಾರು ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ನಾವು ಸ್ವಂತ ಈಗ ಇದಾದ್ಮೇಲೆ ಅಲ್ಲೇ ಹೋಗ್ತಾ ಇದೀವಿ ನೋಡ್ಲಿಕ್ಕೆ. ಅವ್ರಿಗೆ ಅವಕಾಶ ಮಾಡಿ ಕೊಡ್ತೀವಿ. ಒಂದೇ ಕಡೆ ಮಾಡಿದ್ರೆ ನೋಡಿ, ಈಗ ಸುಮಾರು ಕೋಟ್ಯಾಂತರ ರೂಪಾಯಿ ಇದು ಕಲೆಕ್ಟ್ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿಯಾಗಿದೆ. ಇದು ಕೂಡ ಪರಿಹಾರ ಬಂದಿಲ್ಲ. ನೋಡ DC ಅವ್ರ ಜೊತೆ ನಾನು ಎಲೆಕ್ಷನ್ BJP ಬಂದಿಲ್ಲ. ಚೆನ್ನಾಗಿ ನೀವು ಹೇಳಿದ್ರೆ ನೀವು ವಿಡಿಯೋ ಹೇಳಿದ್ರು ಅಚ್ಚರಿಯಾಗಿ ಅವರ ಮಲಪ್ರಭಾ ಶಂಕರ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ಹೌದು, ಅದ್ರಲ್ಲಿ ಏನ್ ಪ್ರಶ್ನೆ. ಅಲ್ಲಿ ಅದು ಅವಕಾಶ ಇತ್ತು, ಅವ್ರಿಗೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಸರ್, ಇದು ಅವಕಾಶ ಮುಂದೆ ಅವಕಾಶ ಇಲ್ಲಿ ಸಿಗ್ತಾ ಇನ್ನೂ ಬೇರೆ ಬೇರೆ ಅವಕಾಶ ಇದಾವಲ್ಲ. ಈಗ ನೋಡೋ, ಈಗ ಗೆದ್ದಿದಾರ, ಒಳ್ಳೇದ್ ನಡೆಸಿ. ಯಾಕಂದ್ರೆ ಸ್ವಲ್ಪ ಅದು ಸಮಸ್ಯೆನಾಗಿದೆ, ಕಾರ್ಖಾನೆ ಸಮಸ್ಯೆನಾಗಿದೆ. ಅವ್ರ ಹೋಗೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ. ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್. ರೈತರಿಗೆ ಹೆಚ್ಚು ಬಿಲ್ಲು, ಹೆಚ್ಚು ಖರ್ಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ರಾಜ್ಯದಲ್ಲಿ ಸಾಕಷ್ಟು ಹಾನಿಯಾಗಿದೆ. ಸರ್ಕಾರದ ಬಳಿ ಹಣ ಇಲ್ಲ ಕೊಡೋಕೆ ಅಂತೇಳಿ ನಿನ್ನೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೀದರ್ದಲ್ಲಿ ಕೂಡ ನೋಡಿ, ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಸರ್ಕಾರ ಈಗಾಗಲೇ CM ಅವರು ಹೇಳಿದ್ದಾರೆ, ನಾವು ಸರ್ವೆ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಬಂದಿದೆ ಈಗಾಗಲೇ DC ಅವ್ರ ಕಡೆ ದುಡ್ಡು ಇದ್ದಾರೆ. ಇಲ್ಲ, DC ಅಲ್ಲಿ ಆಲ್ರೆಡಿ ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಇದ್ದಾರೆ. ಸರ್ವೆ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾಕೆ ಲೇಟ್ ಆಗ್ತಾ ಇದೆ? ಮಳೆ ಕಂಟಿನ್ಯೂ ಮಳೆ ಆಗ್ತಾ ಇದೆ. ನಿನ್ನೆ ನಿಂತಿದ್ದು ಮಳೆ ನಿನ್ನೆ. ಸೊ ಖಂಡಿತ DC ಜೋಡಿ ಮಾತಾಡ್ತೀವಿ, ಬೇಗ ಕೊಡಿಸ್ಲಿಕ್ಕೆ ಹೇಳ್ತೀವಿ. ಥ್ಯಾಂಕ್ ಯು.